ಹೀರೋಯಿನ್ ಮಾತಾಡಿದ್ರು, ಧ್ರುವ ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರೆ ನಾನೇ ಸ್ಪೆಷಲ್ ಆಗಿ ಮಾತಾಡೋದು ಬೇಡ. ಇಲ್ಲಿ 30 ಸಿನಿಮಾ ರಿಲೀಸ್ ಆಗ್ತಿದೆ, ಏಪ್ರಿಲ್ 30ಕ್ಕೆ. ಅಂಡ್ ನಾವು ಹಿಂದೆ ಏನ್ ಮಾಡಿದ್ವಿ, ಏನ್ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಸಿನಿಮಾ 30ಕ್ಕೆ ಬರ್ತಾ ಇದೆ, ಅದನ್ನ ನೋಡಿ. ಇದಕ್ಕೆಲ್ಲದಕ್ಕೂ ಕಾರಣ ಅಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ನ ಹೀರೋ ಅಂತಿದೆ ಯಾವಾಗಲೂ. ನನ್ನ ಸಿನಿಮಾಗಳು ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಅಂತಿದೆ. ಆಮೇಲೆ ಯಾವಾಗಲೂ ಧ್ರುವನ್ ಅದೇ ಹೇಳ್ತಿದ್ದ. ಈ ಸಿನಿಮಾಗೆ ಆಕ್ಚುಲಿ ಹೀರೋ ಬಂದ್ಬಿಟ್ಟು KVN ಅವರು. ಯಾಕಂಗೆ ಹೇಳ್ತೀನಿ ಅಂತಂದ್ರೆ, ಒಬ್ಬ ನಿರ್ಮಾಪಕ ಆದವನು ಒಂದು ಸಿನಿಮಾ ಮಾಡ್ಬೋದು ಆರಾಮ್ಸೆ. ಅವ್ರಿಗೊಂದು ಲಿಮಿಟ್ ಇರ್ತದೆ, ಒಂದು ಬಜೆಟ್ ಇರ್ತದೆ, ಒಂದು ಲಿಮಿಟ್ ಇರುತ್ತೆ. ಅಂದ್ರೆ ಇಷ್ಟಲ್ಲೇ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಒಂದು ವರ್ಷ ಸಿನಿಮಾ ಮುಗಿಸ್ಬಿಟ್ಟು ರಿಲೀಸ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ನಿರ್ಮಾಪಕನ ಆಸೆಗಳು ಅದೇ ಇರ್ತದೆ. ಯಾಕಂದ್ರೆ ಬಂಡವಾಳ ಹಾಕೋರು ಎಲ್ಲರೂ ಅದೇ ರೀತಿ ಯೋಚನೆ ಮಾಡ್ತಾರೆ. ಬಟ್ KVN ಸರ್ ತುಂಬಾ ಇಂಗ್ಲಿಷ್ ವರ್ಡ್ ಅಂದ್ರೆ ತುಂಬಾ ಫ್ಯಾಷನ್ ಕರೆಕ್ಟಾ? ಫ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ, ಓಕೆ. ತುಂಬಾ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಏನಾದ್ರು ಮಾಡಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಏನೋ ಕಳಿಸಿದ್ರೆ, ಪ್ರೇಮ್ ಸರ್ ಇಲ್ಲ ಏನಾದ್ರು ಮಾಡ್ಬೋದು ನೋಡಿ, ಇದು ಹಿಂಗೇನೋ ಮಾಡ್ಬೋದು ನೋಡಿ ಅಂದ್ರೆ ಅವ್ರಿಗೆ ಎಷ್ಟು ತುಡಿತ ಅಂದ್ರೆ ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನ ನಮ್ಗೆ ಪುಷ್ ಮಾಡೋರು. ಇನ್ನ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂತಂದ್ರೆ. ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ನೆನ್ನೆನೂ ಕೂಡ ಅದು ನೋಡಿ ಅಂದ್ರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೆಟ್ಟು, ಅಷ್ಟು ಸಪೋರ್ಟು. ಈ ತರ ಒಬ್ಬ ನಿರ್ಮಾಪಕ, ಈ ತರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೀನಿ ನಿರ್ಮಾಪಕ ಅಂತ, ಸಾರಿ ಸರ್. ಅಂಡ್ ಈ ತರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನ ಕಣ್ಣು ಹಾಕಿದ್ರು ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೆಯಲಿ ಅಂಡ್ ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ಅದಕ್ಕೆ ಅವ್ರನ್ನ ಯಾವಾಗಲೂ ಅಷ್ಟೇ, KD ಸಿನಿಮಾ ಹೀರೋ ಯಾರು ಅಂದ್ರೆ ಇಲ್ಲಿ ಧ್ರುವ ಅಲ್ಲ, ಪ್ರೇಮ್ ಅಲ್ಲ, ರಮೇಶ್ ಸರ್ ಅಲ್ಲ ಅಂಡ್ ಯಾರು ಅಲ್ಲ, ಓನ್ಲಿ KVN ಸರ್. ಸೊ ಬಿಕಾಸ್ ದ ಗಟ್ಸ್ ಅಂತೀವಲ್ಲ, ಗಟ್ಸ್ ಅಂತ ಯಾಕೆ ಹೇಳ್ತೀನಿ, ಅದೇನೋ ಗುಂಡಿಗೆ ಇರ್ಬೇಕು, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಅವನು ಗುಂಡಿಗೆ ಇರ್ಬೇಕು ಬಿಡೋಣ, ತಾಕತ್ ಇರ್ಬೇಕು ಬಿಡೋಣ ಅಂತೀವಲ್ಲ. ಸೊ ಆ ಮಟ್ಟಕ್ಕೆ ಅವ್ರಿಗೆ ಪವರ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ನಮ್ಮಿಂದೇನಾದ್ರು ತಪ್ಪಾಗಿದೆ, ನಮ್ಮಿಂದೇನಾದ್ರು ತೊಂದರೆ ಆಗಿದೆ, ಕ್ಷಮೆ ಇರಲಿ ಸರ್. ಸೊ ಎನಿಥಿಂಗ್ಸ್ ಅಂಡ್ ಜಯ ಆಂಜನೇಯ ಅಂಡ್ ಧ್ರುವನ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಸಿನಿಮಾ ನೋಡಿದವ್ರು ಯಾರೇ ಆಗ್ಲಿ, ಅಂದ್ರೆ ಸೆನ್ಸಾರ್ ಆಫೀಸರ್ ನೋಡಿದ್ರು ಅಂಡ್ ಸುಮಾರು ಜನ ಸಿನಿಮಾ ನೋಡಿದ್ರು, ಸುಮಾರು ಜನ ಬೇರೆ ನೋಡಿಲ್ಲ, ಸೆನ್ಸಾರ್ ಆಫೀಸರ್ ಟೆಕ್ನಿಷಿಯನ್ಸ್ ಎಲ್ಲ. ಸೆನ್ಸಾರ್ ಅವ್ರು ಫಸ್ಟ್ ನೋಡಿದ ತಕ್ಷಣ ಒಂದೇ ಹೊಡೆದ್ರು ಅವರು, ಏನ್ ಚೆನ್ನಾಗಿ ಮಾಡಿದ ಧ್ರುವ, ಸಖತ್ ಮಾಡಿದ್ದಾನೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೆ ನೀನು. ಎಲ್ಲರೂ ಇಲ್ಲ ಡೆಲ್ಲಿ ಬಾಂಬೆ ಸೆನ್ಸಾರ್ ಆಫೀಸರ್ ಹೊರಗಡೆ ನಿಂತಿದ್ದೆ, ಹೆಲ್ಮೆಟ್ ದಿಸ್ ಗಾಯ್ ಇಸ್ ಗುಡ್ ಅಂದೆ. ಗೊತ್ತಲ್ಲ ನನ್ನ ಇಂಗ್ಲೀಷ್ ಅವ್ರ ಇಂಗ್ಲೀಷು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇದೆ. ಸೊ ನಾನು ಅಕಸ್ಮಾತ್ ನನಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಸುಪ್ರೀತರ್ಗೆ ಹೇಳಿ ಮಾತಾಡೋಣ ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದೆ ಮಗನೆ. ನಾನು ಎಲ್ಲಾರನ್ನೂ ಹೊಗಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾ 30 ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬಾ ಫ್ಯಾಷನೇಟ್ ಆಗಿ, ತುಂಬಾ ಇದಾಗಿ ನಾವು 3 ವರ್ಷ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ, ಅಯ್ಯೋ ನನ್ನ ಮಗ ಬಜೆಟ್ ಜಾಸ್ತಿ ಮಾಡ್ತಾನೆ ಗುರು, ಅಯ್ಯೋ ವರ್ಷ ಹೇಳಿದ್ದಾನೆ ಗುರು ಅಂತಾರೆ. ಅಂತದ್ರಲ್ಲಿ ನಮ್ಮನ್ನ ಸಾಕಿದ್ದಾರೆ. ಸೊ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸಿಂಗ್ಸ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಗೆ. ಅಂಡ್ ರಮೇಶ್ ಸರ್ ಬಗ್ಗೆ ಮಾತಾಡೋದಿಲ್ಲ, ಸಿನಿಮಾ ನೋಡೋಲ್ಲ ಮಾತಾಡ್ತೀನಿ. ರಮೇಶ್ ಸರ್ ಬಗ್ಗೆ ತುಂಬಾ ಚಮಕಿದೆ. ಸಿನಿಮಾ ಟೋಟ್ಲಿ ಡಿಫ್ರೆಂಟ್, ಬೇರೆ ಆಯಾಮದಲ್ಲಿ ಹೋಗುತ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರ್ಬೇಕಾಗಿತ್ತು ಆಕ್ಚುಲಿ. ಸೊ ಯಾವ್ದು 2 ಶೂಟಲ್ಲಿ ಇದ್ದಾರೆ. ಸೊ ಅದರಿಂದ ಬರೋಕ್ಕಾಗಿಲ್ಲ, ಬಟ್ ಬರ್ತಾರೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಅವ್ರದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ನೆಲ್ಲ ಕರಿತೀನಿ. ಸೊ ಅವ್ರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಎಂಟ್ರಿ. ಅಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾ ಇದೆ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನ್ ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್, ಎಂಟರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಟ್ಟುತ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತದೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ ದಿಸ್ KD ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್.
30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಮೇಡಮ್ ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದ್ರೂ ಥ್ಯಾಂಕ್ ಯು ಸೊ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಹೇಳ್ಬೇಕು, ಒಳ್ಳೆ ಇರ್ತೀರಿ, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. ಕೆ ವಿ ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಮ್ಗೆ ಯಾವಾಗ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ಸಾರ್ಗೆ ಆಕ್ಚುಲಿ ನಾನು ಯಾವಾಗಲೂ ರೇಗಿಸ್ತಾ ಇದ್ದೀನಿ, ಮೇಡಮ್ ಯಾವಾಗಲೂ ರೇಗಿಸೋದು, ಕೆ ವಿ ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು ಬರ್ತೀನಿ, ನಾನು ಬಂದ್ರೆ ಬರ್ತೀನಿ ಪ್ರೇಮ್ ಹಾಕಲ್. ನಾನು ಯಾವಾಗಲೂ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಪ್ಲಸ್ ಇದು ಏನೋ ಹೇಳ್ತಿಲ್ಲ, ವಿಶ್ ಮಾಡ್ಬಿಟ್ಟೋಣ ಅಂತ ಬಂದೆ ಪ್ರೇಮ್ ಅಂದ್ರು. ನಾನು ಹೇಳಿದೆ ನೋ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತೆ. ಬಿಡಿ ಪ್ರೇಮ್, ನೀವು ಮಾಡ್ರಿ, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಲವ್ ಯು ಸರ್, ಲವ್ ಯು ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಟೀಮ್ಗೆ ನಾನು ಬನ್ನಿ ಪ್ರೇಮ್ ಸರ್ ಇನ್ನ ಮಾತಾಡಕ್ಕೆ ಇರ್ಬೋದು. ಐ ಥಿಂಕ್ ಅವ್ರನ್ನ ಮುಗ್ದಿಲ್ಲ, ಅವರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನಾನು ಬಂದು ಎಲ್ಲರಿಗೂ ವಿಶ್ ಮಾಡೋಣ. ಥ್ಯಾಂಕ್ಸ್ ಎಲ್ಲಣ್ಣ ಫಾರ್ ಮೇಕಿಂಗ್ KD ಸಚ್ ಎ ವಂಡರ್ಫುಲ್ ಫಿಲ್ಮ್. ಧ್ರುವ ಅವರು ಎಲ್ಲರೂ ಹೇಳ್ದಂಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ಹಿಸ್ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಸೇಮ್ ಇಸ್ ದ ಕೇಸ್ ವಿತ್ ರೇಷ್ಮಿ. ಬೋತ್ ಆಫ್ ದೆಮ್ ಆಸ್ ಎ ಪೇರ್ ದಿ ಲುಕ್ ವೆರಿ ಗುಡ್. ರಮೇಶ್ ಅರವಿಂದ್ ಸರ್ ತುಂಬ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಹಾಗೆ ನಮ್ಮ ರವಿಚಂದ್ರನ್ ಸರ್ ಸಹ, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ದತ್ತನ ಸರ್, ತುಂಬ ಆರ್ಟಿಸ್ಟ್ಗಳಿದ್ದಾರೆ. ಎಕ್ಸ್ಟ್ರಾ ಆರ್ಡಿನರಿ ಡ್ರಾಮಾ ಇದೆ ಸಿನಿಮಾ ಅಲ್ಲಿ. ಪ್ರೇಮ್ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪಿಕ್ಚರ್ನ. ಅರ್ಜುನ್ ಜೇನೆ ಸರ್ ಮ್ಯೂಸಿಕ್, ಸಾಂಗ್ಸ್ ಯು ಹ್ಯಾವ್ ಸೀನ್, ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್ ಇಸ್ ಗಿವನ್. ಶಿವ ಆಗಲಿ, all other songs we started with Shiva. There's one more song that we are yet to release, which we all will definitely love. And our technicians again, I don't want to miss William David Avarinda Edkondu, editor, choreographer, lyricist, story writer, backbone, dialogue writers, and well-wishers, press, media, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 30th is the release. People have worked very hard to make this movie happen and bring it in front of you. I'm sure you will love. God bless everybody and all the best to each and every person who has worked. My job is to support the passionate team that wants to tell a great story on the screen and make things happen. That's my job, and I have done whatever I could to the entire team of KD to make this movie from story to reality on screen. Thank you once again for all the best wishes. Dhruva sir, bari ಒಂದು ನಿಮಿಷ. ಎಲ್ಲರೂ ಡಿಫ್ರೆಂಟ್ ಆಗಿ ಮಾಡಿದ್ರ, ಏನ್ ಮಾಡಿದ್ರ ಡಿಫ್ರೆಂಟ್ ಆಗಿ ಸ್ವಲ್ಪ ಹೇಳಿ. ಎಲ್ಲರೂ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರ, ಡಿಫ್ರೆಂಟ್ ಆಗಿ ಆಕ್ಟಿಂಗ್ ಮಾಡಿದ್ರ. ಏನೋ ದಿನ ಅಂದ್ರೆ ಡೈಲಾಗ್ ತರ ದಿನ ಬಾತ್ರೂಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಇಲ್ಲ, ನಮ್ಮ ಡೈರೆಕ್ಟರ್ ಏನು ಹೇಳ್ಕೊಂಡಿದ್ರು ಅಷ್ಟೇ ಮಾಡಿರೋದು ಆಕ್ಚುಲಿ. ಇಲ್ಲ, ನಮ್ಮ ಡೈರೆಕ್ಟರ್ದು ಅಂದ್ರೆ ಆಕ್ಷನ್ ಚೆನ್ನಾಗಿ ಬರೆದು ಬಿಡ್ತಾರೆ ಎಲ್ರಿಗೂ. ಆಕ್ಷನ್ ಅಂತಾರೆ, ಎಲ್ಲ ಮಾಡಾದ್ಮೇಲೆ ಅಣ್ಣ ಓಕೆನಣ್ಣ ಅಂತೀನಿ, ಅಂದ್ರೆ ಅದು ಒಂದ್ಮೂರು ಅಣ್ಣ ಅಂತೀನಿ. ಇಲ್ಲ ಕಣ, ಅದು ಯಾರು ಲೀಡ್ಸ್ ಎಲ್ಲ ಬಿಟ್ಟಿಲ್ಲ ಕಣ ಅಂತಾರೆ. ಸರಿ ಅಣ್ಣ ಒಂದ್ಮೂರು ಅಣ್ಣ ಅಂತಾರೆ. ಹ್ಞೂ. ಸೊ ಚಿಕ್ಕ ಡೀಟೇಲ್ನು ಬಿಟ್ಟಿಲ್ಲ. ಸೊ ಎಲ್ಲ ಇವ್ರಿಗೋರಿಗೆ ಎಲ್ಲ ಸಲ್ಲತ್ತೆ. ಸೊ ನಾವೇನೇ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸೋ ಮಚ್.